ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬಹುಶಃ ನನಗನ್ನಿಸ್ತದೆ ಸಮಾಜದ ದಾರಿ ತಪ್ಪಿಸುವಂಥ ಒಂದು ಕೆಲಸದಲ್ಲಿ ಮುಂಚೂಣಿಯಲ್ಲಿ ಯಾವುದಾದ್ರೂ ಇದೆ ಅಂದರೆ ಬಹುಶಃ ನನಗದು ಸೋಷಿಯಲ್ ಮೀಡಿಯಾ ಅಂತ ಅನ್ನಿಸ್ತಾ ಇದೆ. ಇವತ್ತು ನಾವು ನೋಡ್ತೀವಿ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ ಇವತ್ತಿನ ದಿವಸ. ಆಧುನಿಕ ತಂತ್ರಜ್ಞಾನ ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾರೂ ಸ್ಕೂಲ್ಗಳಿಗೆ ಹೋಗಬೇಕಾದ ಅವಶ್ಯಕತೆ ಬೀಳ್ತದೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಆಲ್ರೆಡಿ ಕೇರಳದಲ್ಲಿ ಒಂದು ರೋಬೋಟ್ ಬಂದಿದೆ, ಅದೇ ಪಾಠ ಹೇಳ್ತದೆ, ನೀವೇನು ಕೇಳಿದ್ರು ಎಲ್ಲ ಆನ್ಸರ್ ಮಾಡ್ತದೆ, ಪ್ರತಿಯೊಂದು ಮಾಡ್ತದೆ. ಓಕೆ, ನಾವೆಲ್ಲ ತಂತ್ರಜ್ಞಾನದಲ್ಲಿ ಮುಂದುವರೆದಿವಿ, ವಿಜ್ಞಾನದಲ್ಲಿ ಮುಂದುವರೆದಿವಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಮುಂದುವರೆದಿವಿ, ಏನೆಲ್ಲ ಅಪ್ರತಿಮವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸಿವಿ. ಆದರೆ ಮೂಲತಃ ನಾವು ಏನನ್ನು ಮೈಗೂಡಿಸ್ಕೊಳ್ಬೇಕಾಗಿತ್ತೋ ಅದನ್ನು ಮರಿತಾ ಇದ್ದೀವಿ. ಮಾನವೀಯತೆ, ಸದುವಿನಯತೆ, ಜ್ಞಾನವನ್ನು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದರಿಂದ ನಾವು ದಿನ ದಿನ ವಿಮುಖರಾಗ್ತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ? ಈ ದಿಸೆಯಲ್ಲಿ ಇವತ್ತು ನಾವು ಯಾವುದನ್ನು ಬೆಳೆಸಬೇಕಾಗಿದೆ ಅದನ್ನು ನಾವು ಬೆಳೆಸ್ತಾ ಇಲ್ಲ. ಯಾವುದನ್ನು ಬೆಳೆಸಬಾರ್ದಾಗಿದೆಯೋ ಅದನ್ನು ನಾವು ಈ ದೇಶದಲ್ಲಿ ವೈಭವೀಕರಿಸ್ತಾ ಇದ್ದೀವಿ. ಈಗ ತಾನೇ ಸರ್ ಹೇಳಿದರು ಯಾರ್ಯಾರು ಏನೇನು ಹೇಳಿದರು ಅಂತ ಮನೆಗೆ ಬಂದು. ಸರ್ ನನ್ನನ್ನು ಹೇಳ್ತೀನಿ, ನಾನು ಗುಲ್ಬರ್ಗದಲ್ಲಿ ಮನೆ ತೊಗೊಂಡಾಗ ಮನೆಗೆ ಬಂದರು, ಈ ಮನೆ ಯಾಕೆ ತೊಗೊಂಡ್ರಿ, ವಾಸ್ತು ಸರಿಗಿಲ್ಲ ಅಂತ. ಈಗ ನಾನು 10 ವರ್ಷ ಆಯ್ತು ಆ ಮನೆಗೀನಿ, ನನ್ನ ಮಕ್ಕಳು ನಾವು ಎಲ್ಲ ಭಾಳ ನೆಮ್ಮದಿಯಿಂದ ಆರಾಮದಿಂದಿದ್ದೀವಿ. ಅಂದರೆ ನಾವು ಸದೃಢವಾಗಿರಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನ ಇರಬೇಕು. ನಮ್ಮಲ್ಲಿ ಜ್ಞಾನ ಬಂದಾಗ ವಿನಯಶೀಲತೆ ತಾನಾಗೇ ಬರ್ತದೆ ಮತ್ತು ನಾವು ಮಾನಸಿಕವಾಗಿ ಸದೃಢರಾಗ್ತೀವಿ. ಗಟ್ಟಿ ಸಮಾಜದ ನಿರ್ಮಾಣದಲ್ಲಿ ನಾವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಸಹಜವಾಗಿ ನಾವು ನೋಡ್ಬೋದು ಏನಂದರೆ, ನಾವು ನೋಡ್ತೀವಿ ನಮ್ಮ ಮನುಷ್ಯರದೊಂದು ಅಭ್ಯಾಸ ಏನಂದರೆ, ಕೆಲವೊಮ್ಮೆ ಕೀಳಿರಿಮೆ ಮನೋಭಾವಗಳನ್ನು ಬೆಳೆಸ್ಕೊಂಡಿರ್ತಾರೆ. ಏನಂದರೆ ಇವರು ನನಗೆ ಕೇರ್ ಮಾಡೋದಿಲ್ಲ, ಇವರು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಉದ್ದಟತನದಿಂದ ವರ್ತಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅನ್ನೆಸರಿ ಅಲ್ಲೇನು ಕಾರಣ ಇರೋದಿಲ್ಲ, ಏನಿರೋದಿಲ್ಲ. ಈಗ ತಾನೇ ನಾವು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ ಯಾವ ಕಾರಣಕ್ಕಾಗಿ ಏನೇನು ನಡೀತಾ ಇದೆ ಅನ್ನೋದು. ಒಬ್ಬ ಶ್ರೇಷ್ಠ ನಟ ಅನಿಸ್ಕೊಂಡಿರ್ತಕ್ಕಂಥವನು ಕೊಲೆ ಆರೋಪದಲ್ಲಿ ಸಿಗಿಬೀಳ್ತಾನೆ ಅಂತಂದರೆ ಬಹುಶಃ ಅವನು ವಿನಯಶೀಲತೆಯ ಕೊರತೆಯನ್ನು ಎದುರಿಸ್ತಾ ಇದ್ದಾನೆ ಅಂತ ನನಗನ್ನಿಸ್ತದೆ. ಜಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕಾಗಿತ್ತು, ಕೇಸ್ ಕ್ಲೋಸ್ ಆಗಿ ಹೋಗ್ತಿತ್ತು. ಇವತ್ತು ಆ ಲೆವೆಲಿಗೆ ಇಳಿತಾ ಇದ್ದಾನೆ ಅಂತಂದರೆ, ಆ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ, ಎಲ್ಲೋ ನಾವು ಸಮಾಜ ಇವತ್ತಿನ ದಿವಸ ಯಾರನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದೀವಿ, ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದೀವಿ, ಏನನ್ನು ಆಗ್ತಾ ಇದೆ. ಇವತ್ತು ಕ್ರೌರ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇದ್ದೀವಿ, ಅಷ್ಟಕ್ಕೆ ನಮ್ಮ ಒಂದು ಸಂಪ್ರದಾಯಗಳಂದರೆ ನಾನು ಮತ್ತಿಲ್ಲಿ ಕೆಟ್ಟ ಸಂಪ್ರದಾಯಗಳಲ್ಲ, ನಮ್ಮ ಕೆಲವೊಂದು ಪರಂಪರೆಗಳಿರ್ತವೆ. ಆ ಪರಂಪರೆಗಳನ್ನು ನಾವು ಬಿಟ್ಟು ಹೋಗ್ಬಾರ್ದು. ಪರಂಪರೆಗಳಂದರೆ ಈಗ ನಾವು ನೋಡ್ತಾ ಇದ್ದೀವಿ, ಮೊದಲು ನಮ್ಮ ಸರ್ ಅಲ್ಲಿ ಬರ್ತಾರಂತಂದರೆ ನಾವು ಇಲ್ಲಿಂದ ಕೈ ಜೋಡಿಸ್ಕೊಂಡು ನೋಡ್ತಿದ್ವಿ, ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಬಿಡ್ತಿರ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ನಮ್ಮ ಮನೇಲಿ ಆ ಪಾಠ ಕಲಿಸ್ತಿದ್ರು ನಮ್ಮ ತಂದೆ ತಾಯಿ, ನಮ್ಮ ಹಿರಿಯಂದ್ರು. ಯಾರಾದರೂ ಬಂದರೆ ಮೊದಲು ನಮಸ್ಕಾರ ಅಂತ ಹೇಳ್ರಿ, ದೊಡ್ಡವ್ರು ಬಂದರೆ ಕಾಲಿಗೆ ಬೀಳ್ರಿ. ಈ ದಸರಾ ಹಬ್ಬದಲ್ಲಿ ಬನ್ನಿ ಕೊಡಬೇಕಾದ್ರೆ ಊರು ತುಂಬ ಕಾಲಿಗೆ ಬೀಳ್ತಿದ್ವಿ. ಎಲ್ಲರಿಗೆ ಬನ್ನಿ ಕೊಡೋದು ಕಾಲಿಗೆ ಬೀಳೋದು, ಬನ್ನಿ ಕೊಡೋದು ಕಾಲಿಗೆ ಬೀಳೋದು. ಮತ್ತು ಅಲ್ಲಿ ಯಾವುದೇ ಜಾತಿ ಮತ ಪಂಥ ಕುಲ ಗೋತ್ರ ಪಂಗಡ ಇದು ಯಾವುದೇ ಒಂದು ವ್ಯತ್ಯಾಸ ಇರಲಿಲ್ಲ. ಅಂಥ ಒಂದು ಒಳ್ಳೆಯ ಅಭ್ಯಾಸವನ್ನು ನಮ್ಮ ಪಾಲಕರು ಹಿಂದೆ ನಮಗೆ ಕಲಿಸ್ಕೊಡ್ತಿದ್ರು. ಆದರೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಮಕ್ಕಳಿಗೆ ನಾವು ವಿದ್ಯಾವಂತರನ್ನಾಗಿ ಮಾಡೋದ್ರ ಕಡೆಗೇ ಗಮನ ಕೊಡ್ತಾ ಇದ್ದೀವಿ. ಅವರನ್ನು ಪುಸ್ತಕದ ಹುಳುಗಳನ್ನಾಗಿಸ್ತಾ ಇದ್ದೀವಿ ವಿನಃ ಅವರಿಗೆ ಸಂಸ್ಕಾರ ಕೊಡ್ತಾ ಇಲ್ಲ. ಸಂಸ್ಕಾರ ಅಂತಂದರೆ ಒಂದು ಒಳ್ಳೆಯ ಸಮಾಜದ ಒಂದು ಹೊಣೆಗಾರಿಕೆ, ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಸಾಮಾಜೀಕರಣವನ್ನು ನಾವು ಅವ್ರಿಗೆ ಕೊಡ್ತಾ ಇಲ್ಲ. ಸಮಾಜದೊಂದಿಗೆ ಯಾವ ರೀತಿ ಬೆರಿಬೇಕು, ಬೇರೆಯವರೊಂದಿಗೆ ಯಾವ ರೀತಿ ವರ್ತಿಸಬೇಕು, ಹಿರಿಯರೊಂದಿಗೆ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ನಾವು ಮರಿತಾ ಇದ್ದೀವಿ. ಹಾಗಾಗಿನೇ ಶರಣರು ಒಂದು ವಚನ ಹೇಳ್ತಾರೆ, ಏನಂದರೆ, ಓದಿದರೇನು ಕೇಳಿದರೇನು ಶಿವಪಥ ನರಿಯದಕ್ಕ, ಓದಿತ್ತು ಕಾಣಿರೋ ಶುಕನು
ಶಿವಪಥನರಿಯದಕ್ಕೆ ಓದಿದ ಫಲತ್ತು ಮಾದಾರಿ ಚೆನ್ನಂಗಾಯಿತು ಕೂಡಲ ಸಂಗಮ ದೇವ ಅಂತ. ಇವತ್ತು ನಾವು ಎಷ್ಟು ಓದಿದ್ರೇನು, ಎಷ್ಟು ಇದು ಮಾಡಿದ್ರೇನು, ನಮ್ಮಲ್ಲಿ ಒಂದು ಸಂಸ್ಕಾರ ಇಲ್ಲ, ಒಂದು ಒಳ್ಳೆಯತನವನ್ನು ನಾವು ಬೆಳೆಸ್ಕೊಂಡಿಲ್ಲ, ನಾವು ಇನ್ನೊಬ್ಬರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವ ಮನೋಭಾವ ಇಲ್ಲ, ನಮ್ಮಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನು ಸಂತೈಸ್ತಕ್ಕಂಥ ಗುಣ ಇಲ್ಲ. ಅಂದಾಗ ನಾನು DC ಆದ್ರೇನು, AC ಆದ್ರೇನು, SP ಆದ್ರೇನು? ಇವತ್ತು ಓದು ಮುಖ್ಯ ಅಲ್ಲ, ಓದು ಬೇಕು. ಹೇಳ್ತಾರೆ ಜನಪದರು ಒಂದು ಕಡೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ಒಂದು ಕಡೆ ಓದೋದು ಬೇಕು, ನಮಗೆ ವಿದ್ಯೆ ಬೇಕು, ಅಕ್ಷರ ಜ್ಞಾನ ಬೇಕು. ಇವತ್ತಿನ ದಿವಸ ನಾವು ಬದುಕಲಿಕ್ಕೆ, ವ್ಯವಹಾರ ಜ್ಞಾನ ಪಡೀಲಿಕ್ಕೆ ಓದಿನ ಜೊತೆಗೆ ಬುದ್ಧಿ ಭಾಳ ಅವಶ್ಯ. ಬುದ್ಧಿ ಇದ್ದಾಗ ಮಾತ್ರ ನಾವು ಸದುವಿನಯಶೀಲತೆಯನ್ನು ಮೈಗೂಡಿಸ್ಕೊಳ್ಳಿಕ್ಕಾಗ್ತದೆ. ಇವತ್ತು ಅಂಥ ಸದುವಿನಯ ನಮ್ಮಲ್ಲಿದ್ದರೆ ಶಿವನು ಅಂತ ಏನು ನಂಬಿಕೊಂಡಿದ್ದಾರೆ ಶಕ್ತಿ, ಅದು ಒಲಿತದೆ. ಪ್ರತಿಯೊಬ್ಬರು ಸಂಪನ್ನರಾಗ್ತಾರೆ, ಪ್ರತಿಯೊಬ್ಬರು ನಮ್ಮ ಜೊತೆಗೆ ಆತ್ಮೀಯವಾಗಿರ್ತಾರೆ, ಎಲ್ಲರೂ ಸೋದರರಂತೆ ಬಾಳ್ಲಿಕ್ಕೆ ಸಾಧ್ಯ ಅದ. ಆದರೆ ದುರಾದೃಷ್ಟ ಇವತ್ತು ಏನು ಮಾಡ್ತಾಯಿದ್ದೀವಿ, ಇವತ್ತು ನೀವು ನೋಡ್ಬೋದು, ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯಗಳನ್ನು ಹುಟ್ಟಾಕ್ತಾ ಇದೆ. ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯಗಳನ್ನು ಹುಟ್ಟುಹಾಕಿ ಪ್ರಾಧ್ಯಾಪಕರನ್ನು ನೇಮಕ ಮಾಡಿಕೊಳ್ಳದೆ, ಯಾವುದೇ ಮಿತಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತಾ ಏನನ್ನು ಕಲಿಸ್ಲಕ್ಕೆ ಹೋಗ್ತಾ ಇದೆ. ಇವತ್ತು ವಿಶ್ವವಿದ್ಯಾಲಯಗಳಂದರೆ ಬಹುಶಃ ನನಗನ್ನಿಸ್ತದೆ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆಗಳಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಲ್ಲಿ ವಿನಯಶೀಲತೆ ಕಲಿಸ್ಕೊಡೋದಂತೂ ದೂರದ ಮಾತು. ಹೈಯರ್ ಎಜುಕೇಷನ್ ಬೇಕು, ಅದ್ರ ಜೊತೆಗೇ ನಾವು ನಮ್ಮತನವನ್ನು ಮರಿಬಾರ್ದು. ಇವತ್ತಿನ ದಿವಸ ನಾವು ನೋಡ್ತೀವಿ, ವಿದೇಶಗಳಲ್ಲಿ ನಮ್ಮ ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ಎಷ್ಟೊಂದು ಮಾನ್ಯತೆ ಸಿಗ್ತಾ ಇದೆಯೋ, ಯಾವ ಶರಣರ ನಾಡು ಅಂತ ನಾವೇನು ಹೇಳ್ತೀವಿ, ಕಲ್ಯಾಣ ಕರ್ನಾಟಕ ಅಂತ ನಾವೇನು ಹೇಳ್ತೀವಿ, ಅಂಥ ಕಡೆಗಳಲ್ಲಿ ನಾವು ಶರಣರಿಂದ ವಿಮುಖರಾಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಇದನ್ನು ನಾವು ಪರ್ಫೆಕ್ಟಾಗಿ ಓದಿದರೆ, ಪರ್ಫೆಕ್ಟಾಗಿ ವಚನವನ್ನು ನಾವು ಅರ್ಥೈಸ್ಕೊಂಡಿದ್ದೆ ಆದರೆ ನಮ್ಮಲ್ಲಿ ಒಂದು ಗಟ್ಟಿತನ ಬೆಳೀತದೆ, ನಾವು ಸದೃಢವಾಗಿ ನಿಲ್ಲಬಹುದು. ಏನೋ ನಾವು ಓದಬೇಕಂತ ಮನಸ್ಸು ಮಾಡಿರ್ತೀವಿ, ಆ ಸಂದರ್ಭದಾಗ ಭಾಳಷ್ಟು ಅಡೆತಡೆಗಳು ಬರ್ತವೆ. ಈಗಾಗಲೇ ಸರ್ ಹೇಳಿದರು ಎಷ್ಟು ಅಡೆತಡೆ ಬಂದವು ಅವ್ರಿಗಂತ. ಇಂಥ ಅಡೆತಡೆಗಳು ಪ್ರತಿಯೊಬ್ಬರಿಗೆ ಬರ್ತವೆ, ಪ್ರತಿಯೊಬ್ಬರು ನಾವು ಎದುರಿಸ್ತೀವಿ. ಆದಾಗ್ಯೂ ಕೂಡ ಅದರ ಮಧ್ಯದಲ್ಲಿಯೇ ನಮಗೆ ಫ್ಯಾಮ್ಲಿನೂ ಬೇಕು, ಸಮಾಜನೂ ಬೇಕು, ನಮ್ಮತನವನ್ನು ನಾವು ಬಿಡಬಾರ್ದು. ಆ ರೀತಿಯಾಗಿ ನಾವು ಬಾಳಿ ಬದುಕಬೇಕಾದ್ರೆ ನಮ್ಮಲ್ಲಿ ಮೊದಲು ವಿನಯಶೀಲತೆ ಭಾಳ ಅವಶ್ಯ. ವಿನಯಶೀಲತೆ ಇದ್ದಾಗ ನಾವು ಎಲ್ಲರೊಂದಿಗೆ ಬೆರೀಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂತಂದರೆ ಅಲ್ಲಿ ಕಾರಣವಿಲ್ಲದೇ ಏನಾದರೂ ಸಂಭವಿಸ್ತವೆ. ಆ ರೀತಿ ಆಗದೆ ನೋಡಿಕೊಳ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಶರಣರ ವಚನಗಳನ್ನು ಮೈಗೂಡಿಸ್ಕೊಳ್ಬೇಕಾಗಿರುವಂಥದ್ದು ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಗಮನಿಸ್ಬೋದಾಗ್ತದೆ. ಯಾಕಂದರೆ ಇವತ್ತು ನಾವಾಗಿದ್ದರೆ ಬೇರೆಯೇ ಆಗಿರ್ತದೆ ಸಮಾಜ. ನಾವಾಗಿದ್ದರೆ ಸಮಾಜ ಬೇರೆಯಾಗಿರ್ತದೆ. ಅಂದರೆ ನಾವು ಮೊದಲು ಒಳ್ಳೆಯವರಾಗಬೇಕು, ನಾವು ಮೊದಲು ಸುಸಂಸ್ಕೃತರಾಗಿರಬೇಕು, ನಾವು ಮೊದಲು ಸಚ್ಚಾರಿತ್ರ್ಯವನ್ನು ಉಳ್ಳವರಾಗಿರಬೇಕು, ನಾವು ಮೊದಲು ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕಬೇಕು. ಅಂದಾಗ ಮಾತ್ರ ಸಮಾಜ ನಮಗೆ ಗೌರವ ಕೊಡ್ತದೆ, ಸಮಾಜ ನಮಗೆ ಕರೀತದೆ, ಸಮಾಜ ನಮಗೆ ಮನ್ನಣೆ ನೀಡ್ತದೆ. ನಾವು ಸಮಾಜದಲ್ಲಿ ಮತ್ತೊಬ್ಬರ ಜೊತೆ ಬೆರಿಬೋದು. ಹೀಗಾಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವುದು ನಮ್ಮಲ್ಲಿ ದರ್ಪ ಇತ್ತು, ಸೊಕ್ಕಿತ್ತು, ದಿಮಾಕಿತ್ತು ಅಂದರೆ ಇದು ಸಾಧ್ಯ ಇಲ್ಲ. ಬಹುಶಃ ಇವತ್ತಿನ ದಿವಸ ನನ್ನ ಒಂದು ಗೆಳೆಯರ ಬಳಗ ಏನಿದೆ, ಇಲ್ಲಿ ನಾಯಕ್ ಇದ್ದಾರೆ, ಶಿವರಂಜನ್ ಇದ್ದಾನೆ, ಸಂಗಣ್ಣ ಇದ್ದಾನೆ, ನಿಂಗನಗೌಡ ಸರ್ ಇದ್ದಾರೆ, ಇವರೆಲ್ಲ ಇದ್ದಾರೆ ನಾವು ಗೆಳೆಯರ ಬಳಗದವರು. ಇವತ್ತು ಎಲ್ಲರೂ ಒಂದು ಒಳ್ಳೊಳ್ಳೆ ಸರ್ ಅವರು ಇದ್ದಾರೆ, ಎಲ್ಲರೂ ಅವ್ರು ನಮಗಿಂತಲೂ ಹಿರಿಯರು, ಒಂದೊಂದು ಒಳ್ಳೆಯ ಉನ್ನತ ಹುದ್ದೆಗಳಲ್ಲಿದ್ದರೂ ಕೂಡ ಇವತ್ತಿನ ದಿವಸ ನಮ್ಗೆ ಯಾರಾದರೂ ಹಿರಿಯರು ಬಂದರೆ ನಾವು ಮೊದಲು ಎದ್ದು ನಿಂತು ಗೌರವಿಸ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ. ಇದೆಲ್ಲ ಯಾಕೆ ಕಾರಣ ಅಂತಂದರೆ ನಾವು ಬೆಳೆದು ಬಂದಿರೋ ಪರಿಸರ. ಬಹುಶಃ ಇವತ್ತೇನಾದರೂ ಈ ಶರಣ ಸಾಹಿತ್ಯದ ಒಂದು ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ನಾನು ತಿಳಿದುಕೊಂಡಿದ್ದೀನಿ ಅಂದರೆ
ಇವತ್ತು ಸತ್ಯಂಪೇಟೆ ಅವರ ಒಂದು ಕುಟುಂಬದ ಒಡನಾಡಿತನ ಕಾರಣ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾವು ಶಿವರಂಜನ್ ಜೊತೆ ಹೋಗ್ತಾ ಇದ್ದೀವಿ ಶಾಲಾ ದಿನಗಳಲ್ಲಿ. ಸರ್ ಇರ್ತಾಯಿದ್ರು, ಅವ್ರು ಕೂತು ನಿಲ್ಲಿಸ್ಕೊಂಡು ಹೇಳ್ತಾಯಿದ್ರು ಹಿಂಗೆ ಅಂತೇಳಿ ಎಲ್ಲ. ಸೊ ಅದು ಒಂದು ಏನೋ ನಮ್ಮ ಮೇಲೆ ಪ್ರಭಾವ ಬೀರಿ ಇವತ್ತು ನಾವು ಯಾರು ಇವನಾರವ ಎಂದೆಣಿಸದೆ ಇವ ನಮ್ಮ ಮನೆಯ ಮಗನೆಂದೆಣಿಸೆಯ ಕೂಡಲ ಸಂಗಮ ದೇವ ಎನ್ನುವಂತೆ ನಮ್ಮ ಗೆಳೆಯರ ಬಳಗದಲ್ಲಿ ನಾವು ಒಂದು ಜಾತಿಯವರು ಯಾರೂ ಇಲ್ಲ. ಬಹುಶಃ ಗೊತ್ತದ ಕೆಲವರು, ಭಾಳಷ್ಟು ಜನರಿಗೆ. ಭಿನ್ನ ಭಿನ್ನ ಜಾತಿಯವರಾದರೂ ಸಹ ನಾವೆಂದೂ ಅಂಥ ಭೇದ ಭಾವ ತೋರಿಲ್ಲ, ಎಂದಿಗೂ ಅಂಥ ಒಂದು ತಾರತಮ್ಯ ಮಾಡಿಲ್ಲ. ಇವತ್ತು ಎಲ್ಲರೂ ಒಂದೇ ಸಹೋದರರು ಅನ್ನುವಂಥ ರೀತಿಯಲ್ಲಿ ಭಾಳ ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಇವತ್ತು ಇದಕ್ಕೆ ಕಾರಣ ಏನು ಅಂತಂದರೆ ನಾವಿರ್ತಕ್ಕಂತಹ ಒಂದು ಪರಿಸರ, ನಾವು ಕಲ್ತಿರ್ತಕ್ಕಂಥ ಒಂದು ವಚನ, ಒಂದು ಶರಣ ಸಾಹಿತ್ಯ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮೆಲ್ಲ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಕೂಡ ಅವರಿರ್ತಕ್ಕಂಥ ಪ್ರದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಅಂತಂದರೆ ಅವರಲ್ಲಿರ್ತಕ್ಕಂಥ ವಿನಯಶೀಲತೆನೇ ಅದಕ್ಕೆ ಕಾರಣ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ, ಜೊತೆಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಕೂಡ. ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ಸಿಟ್ಟನ್ನು, ಕೋಪವನ್ನು, ಸೆಡುವುತನವನ್ನು ಇವೆಲ್ಲವನ್ನು ಬದಿಗಿರಿಸಿದ್ದೇ ಆದರೆ, ದರ್ಪವನ್ನು ಬದಿಗಿರಿಸಿದ್ದೇ ಆದರೆ ವಿನಯಶೀಲತೆ ಅನ್ನುವುದು ಭಾಳಷ್ಟು ನಮಗೆ ನೆಮ್ಮದಿಯನ್ನು ತಂದು ಕೊಡ್ತದೆ. ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಾವು ಆಂತರಿಕವಾಗಿ ಸಮಾಧಾನವನ್ನು ನಾವು ಪಡ್ಕೊಳ್ಬೋದು.